ಭಾಸ್ಕರನ್ ಅವರೇ, ಭ್ರಮೆ. ಭ್ರಮೆ ಎಲ್ಲ ಹಿಂದೂಗಳನ್ನ ಒಂದೇ ಜಾತಿಯ ಅಡಿಯಲ್ಲಿ ಸೇರಿಸುವುದು ಅದು ಒಂದು ಭ್ರಮೆ, ಸಾಧ್ಯ ಇಲ್ಲ. ನೋಡಿ, ಈಗ ಒಂದು ಜಾತಿಯನ್ನು ಫಾಲೋ ಮಾಡೋನು ಅಥವಾ ಇನ್ನೊಂದು ಉಪಜಾತಿಯನ್ನು ಫಾಲೋ ಮಾಡೋನು ಇನ್ನೊಂದು ಜಾತಿಯವನನ್ನು ಉಪಜಾತಿಯವನ್ನ ಕರ್ಕೊಂಬಂದು ಹೊಡೆದು ನೀನು ನನ್ನ ಜಾತಿನ ಫಾಲೋ ಮಾಡು ಅಂತ ಹೇಳಿಲ್ಲ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಹಿಂದೂಯಿಸಮ್. ನೀನು ಕುರುಬಾನ, ನಿನ್ನ ಸಂಸ್ಕೃತಿನ ಫಾಲೋ ಮಾಡು. ನೀನು ಒಕ್ಕಲಿಗನ, ನಿನ್ನ ಸಂಸ್ಕೃತಿನ ಫಾಲೋ ಮಾಡು. ನೀನು ಬ್ರಾಹ್ಮಣನ. ಜಾತಿ ವ್ಯವಸ್ಥೆ ಜೀವಂತವಾಗಿರುವುದು ಕೂಡ ಅತ್ಯಂತ ದೊಡ್ಡ ನಮ್ಮ ಸಮಾಜ. ಅದನ್ನು ನೀವು ಅಡ್ರೆಸ್ ಮಾಡಬೇಕು. ಇವತ್ತು ಹುಡುಗಿನ ಕೊಂದಿರೋದು ಆ ಜಾತಿಯವನ್ನ ಯಾಕೆ ಮದುವೆ ಆಗಿದೆ ಅಂತ, ಯಾಕೆ ಮದುವೆ ಆಗಿದೆ ಅಂತ ಕೊಂದಿರೋದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೇನೆ. ಈ ರೀತಿಯಾದಂಥ ಇನ್ಸಿಡೆಂಟ್ಗಳು ಆಗ್ತಾ ಇರೋದು ಒಂದಲ್ಲ ಎರಡಲ್ಲ, ಲಕ್ಷಾಂತರ. ಅದ್ರ ಬಗ್ಗೆ ನಮ್ಗೆ ಸಹಮತ ಇದೆ. ನಮಗೆ ನಾನು ಅದು ಸುಳ್ಳು ಹೇಳಕ್ ಹೋಗಲ್ಲ, ಹೋಗ್ಲಾಡಿಸ್ತೀವಿ. ಅದನ್ನೇ ಹಿಂದೂ ರಾಷ್ಟ್ರ ಅಂತ ಹೇಳೋದು. ನೋಡಿ, ಒಂದ್ ನಿಮಿಷ ಮೇಡಮ್ ಅವರೇ, ಹಿಂದೂ ರಾಷ್ಟ್ರ ಒಂದ್ ನಿಮಿಷ. ಹಿಂದೂ ರಾಷ್ಟ್ರ ಅಂದ್ರೆ ದೇಶದಲ್ಲಿರೋ ಮುಸಲ್ಮಾನರನ್ನೆಲ್ಲ ಓಡಿಸೋದು, ಕ್ರಿಶ್ಚಿಯನ್ಸ್ನೆಲ್ಲ ಓಡಿಸೋದು ಅಲ್ಲ. ಮುಸ್ಲಿಮರಲ್ಲಿ ಹುಟ್ಟಿದ್ದಾರೆ, 50,000 ವರ್ಷ ಆದರೂ ಇದಕ್ಕೆ ಅವ್ರ ಜನ್ಮಭೂಮಿ ಕರ್ಮಭೂಮಿ ಇದೆ. ಇಲ್ಲೇ ಹುಟ್ಟುತ್ತಾರೆ, ಇಲ್ಲೇ ಸಾಯ್ತಾರೆ. ಈ ದೇಶಕ್ಕೆ ಒಳ್ಳೆಯದು ಮಾಡ್ತಾರೆ, ಈ ದೇಶದಲ್ಲೇ ತಿನ್ನಬೇಕು, ಈ ದೇಶದಲ್ಲೇ ಸಾಯಬೇಕು. ಕ್ರೈಸ್ತರು ಅಷ್ಟೇ. ಒಂದೇ ಒಂದು ಎಕ್ಸಾಂಪಲನ್ನು ಹೇಳ್ತೇನೆ. ಒಂದು ಕುರುಡರ ಶಾಲೆಯಲ್ಲಿ ಒಂದು ಆನೆ ಬಗ್ಗೆ ಒಂದು ಪಾಠ ಮಾಡ್ತಿರ್ತಾರೆ. ಎಷ್ಟೇ ಕಷ್ಟಪಟ್ಟರು ಅವ್ರ ಮೇಷ್ಟ್ರ ಕೈಯಲ್ಲಿ ಆ ಮಕ್ಕಳಿಗೆ ಆನೆ ಅನ್ನೋದನ್ನು ಏನು ಅನ್ನೋದನ್ನು ಅವ್ರಿಗೆ ಅರಿವು ಮೂಡಿಸೋಕ್ಕಾಗೋಲ್ಲ. ಸರಿ, ಏನು ಮಾಡೋಕ್ಕೆ ಲಿಸ್ಟ್ ತೊಗೊಂಡು ಒಂದು ಕಡೆ ಕರ್ಕೊಂಡೋಗಿ ಝೂ ಅಲ್ಲಿ ಮಕ್ಕಳನ್ನ ಬಿಟ್ಟು ಭಾಳ ಜಾಗರೂಕತೆಯಿಂದ ಅದನ್ನು ಮುಟ್ಟು ನೋಡಿ ಅಂತ ಹೇಳ್ತಾರೆ. ಬಂದಾದ ಮೇಲೆ ಒಂದು ಮಗು ಬರೆಯುತ್ತೆ, ಅದರ ಆನೆಯದು ದಂತ ಇದೆಯಲ್ಲ, ಇದು ಕತ್ತಿ ಥರ ಅತ್ಯಂತ ಶಾರ್ಪಾಗಿ ಉದ್ದಕ್ಕಿದೆ ಅಂತ ಹೇಳಿ. ಬಾಲ ಹಿಡ್ದಂಥ ಒಂದು ಕಣ್ಣಿಲ್ದೇ ಇರೋ ಮಗು ಬರೆಯುತ್ತೆ, ಇದು ಹಗ್ಗ ಥರ ಇದೆ ಅಂತ ಹೇಳಿ. ಆನೆಯ ಕಿವಿಯನ್ನು ಹಿಡ್ಕೊಂಡವನು ಯಾವುದೋ ಚಾಮರದ ಥರ ಇದೆ ಅಂತ ಹೇಳಿ. ಈ ರೀತಿ ಹಿಂದುತ್ವನ ಬೇರೆ ಬೇರೆ ರೀತಿಗಳಲ್ಲಿ ವಿಮರ್ಶೆ ಮಾಡ್ತಾರೆ. ಹಿಂದುತ್ವನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಟೋಟಲ್ ಎಲಿಫೆಂಟ್ ಇದೆಯಲ್ಲ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಂದೂಯಿಸಮ್ ಇನ್ ಇಟ್ಸ್ ಟೋಟಾಲಿಟಿ. ಇಟ್ ಇಸ್ ನಾಟ್ ಟೋಟಾಲಿಟಿ. ನೋಡಿ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಂದೂಯಿಸಮ್ ಇನ್ ಇಟ್ಸ್ ಟೋಟಾಲಿಟಿ. ಈಗ ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾಮರೂಪದಿಂದ ಹಿಡಿದು ದ್ವಾರಕಾಧಾಮ, ಇದನ್ನು ಬಿಟ್ಟರೆ ಆ ಕಡೆ ಬಾಂಗ್ಲಾದೇಶ ಆದಮೇಲೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಮತ್ತು ಸಿಕ್ಕಿಂ ಶಿವನನ್ನ ಪೂಜೆ ಮಾಡ್ತೀವಿ. ಒಂದ್ ನಿಮಿಷ ಮೇಡಮ್, ಥಿಯರಿ ಅಲ್ಲ ಸರ್, ಮಾತಾಡಕ್ ಬಿಡಿ. ನಿಮ್ ಜಜ್ಮೆಂಟ್ ಆಮೇಲೆ ಹೇಳಿ ಆಯ್ತಾ? ಶಿವನನ್ನ, ಪಾರ್ವತಿಯನ್ನ, ರಾಮನನ್ನ, ಸೀತೆಯನ್ನ, ಬ್ರಹ್ಮನನ್ನ, ಸರಸ್ವತಿಯನ್ನ ಪೂಜೆ ಮಾಡ್ತೀವಿ ಅಂದ್ರೆ ಇವರೆಲ್ಲ ಯಾವ ಧರ್ಮದ ದೇವರುಗಳು? ಹಿಂದೂ ಧರ್ಮದ ದೇವರುಗಳಲ್ವಾ? ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನದಿಗಳು ಹರಿಯುತ್ತಲ್ಲ, ಬ್ರಹ್ಮಪುತ್ರ, ಗೋದಾವರಿ, ಕಾವೇರಿ, ಜಮುನಾ, ಸರಸ್ವತಿ, ಎಲ್ಲಾದ್ರೆ ಫರೀದಾ ಅಂತ ನದಿ ಇದೆಯಾ? ಫಾತಿಮಾ ಅಂತ ಇದೆಯಾ? ಒಂದ್ ನಿಮಿಷ ಅಲ್ಲ, ನೀವು ಕೇಳ್ತಾ ಇದ್ದೀರಲ್ಲ, ಇದು ಹಿಂದೂ ರಾಷ್ಟ್ರನ ಅಂತ. ನಾನು ಹೇಳ್ತಾ ಇರೋದೇನು ಅಂದ್ರೆ, ನೋಡಿ, ಒಂದ್ ನಿಮಿಷ, ಹಿಂದೂ ರಾಷ್ಟ್ರ ಅಂದ್ರೆ ಪ್ರತ್ಯೇಕಿಸಿದ್ರೆ ಹಾಗಾದ್ರೆ ನಾನು ಪ್ರತ್ಯೇಕಿಸ್ತಿಲ್ಲ. ನೀವು ಕೇಳ್ತಾ ಇರಲ್ಲ, ಇದು ಹಿಂದೂ ರಾಷ್ಟ್ರನ, ಹಿಂದೂ ರಾಷ್ಟ್ರ ಮಾಡಬೇಕಾ, ಹಿಂದೂ ರಾಷ್ಟ್ರ ಮಾಡಬೇಕಾ? ಹಿಂದೂ ರಾಷ್ಟ್ರನೇ ಇದು ಹಿಂದೂ ರಾಷ್ಟ್ರನೇ. ಹಿಂದೂಗಳನ್ನು ಒಂದೇ ಜಾತಿಯ ಅಡಿಯಲ್ಲಿ ತರುವುದು ಅತಿ ದೊಡ್ಡ ಭ್ರಮೆ. ಅದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಒಂದೊಂದು ಜಾತಿಯು ಕೂಡ ಇಲ್ಲಿ ಒಂದೊಂದು ಧರ್ಮದ ರೀತಿಯಲ್ಲಿ ವರ್ತನೆ ಮಾಡುತ್ತೆ. ಹಾಗಾಗಿ ಅವರೆಲ್ಲರನ್ನು ಒಗ್ಗೂಡಿಸೋದು ಕಷ್ಟ ಅಂತ. ಇದರಲ್ಲಿ ಮುಸಲ್ಮಾನರನ್ನ ಹೆಂಗ್ ಕರ್ಕೊಂಡು? ಒಂದ್ ನಿಮಿಷ. ಈ ಪ್ರಪಂಚದಲ್ಲಿ ಯಾವುದಾದ್ರೆ ಜಾತಿ ವ್ಯವಸ್ಥೆಯ ಬಗ್ಗೆ ಅದನ್ನ ಹೇಳ್ತಾ ಇದ್ದೀನಿ ಮೇಡಮ್, ಅದನ್ನ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿರುವ ಎಲ್ಲಾ ಧರ್ಮಗಳ ಪೈಕಿ ರಿಫಾರ್ಮ್ ಆಗೋದಕ್ಕೆ ಅವಕಾಶ ಇರೋದು ಹಿಂದೂ ಧರ್ಮದಲ್ಲಿ ಮಾತ್ರ. ಅದನ್ನ ನೀವು ಬ್ರಹ್ಮ ಸಮಾಜವನ್ನ, ಆರ್ಯ ಸಮಾಜವನ್ನ ಎರಡನ್ನೂ ನೀವು ಸ್ಟಡಿ ಮಾಡಿದ್ರೆ, ಇಷ್ಟು ವರ್ಷಗಳಾದ್ರೂ ಕೂಡ ಇಲ್ಲಿಯವರೆಗೆ ಇವತ್ತಿನ ಸುದ್ದಿ ನೋಡಿ ಸರ್, ಇವತ್ತಿನ ಒಬ್ಬ ಲಿಂಗಾಯತ ತಂದೆ ಒಬ್ಬ ಮಾದರ ಹುಡುಗನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ತಾನೇ ಹುಟ್ಟಿಸಿದ ಹೆಣ್ಮಗಳು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ಕೊಚ್ಚಿ ಕೊಲ್ತಾನೆ. ಇದು ನಿಜವಾದ ಸತ್ಯ, ನಮ್ಮ ಸಮಾಜದ ಕಟು ಸತ್ಯ. ಇದು ನಮ್ಮ ಸಮಾಜದ ಒಳಗಡೆ ಇರುವ ಕಟು ಸತ್ಯ. ಘಟನೆಗಳಿಂದ ನಮ್ಮಂತ ಹಿಂದೂಗಳು ತಲೆ ತಗ್ಗಿಸಲೇಬೇಕು. ಸಮಾಜದ ಕ್ಷಮೆಯನ್ನ ಕೇಳಲೇಬೇಕು ನಾವು. ಅದ್ರ ಬಗ್ಗೆ ಎರಡು ಮಾತು. ಒಂದ್ ನಿಮಿಷ ಸರ್, ನಾನು ಮುಂದಕ್ಕೆ ಹೋಗ್ಬೇಕು. ಎಸ್, ಶಶಿಕಾಂತ್ ಅವರೇ, ಈಗ
ಜಾತ್ಯತೀತ ಅನ್ನೋ ಪದವನ್ನು ತುರ್ಕಲಾಯಿತು ಅನ್ನೋದು ಯಾವಾಗಲೂ ಕೂಡ ಇಂಥ ಹಿಂದೂ ರಾಷ್ಟ್ರ ಅನ್ನೋ ವಿಚಾರದಲ್ಲಿ ಯಾವತ್ತೇ ಚರ್ಚೆಗೆ ಬಂದಾಗ 368ರ ಅಡಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಇದೆ. ಅದರಲ್ಲಿ 1976ರಲ್ಲಿ ಇಂದಿರಾ ಗಾಂಧಿ ಅವರು 42ನೇ ತಿದ್ದುಪಡಿಯಲ್ಲಿ ಜಾತ್ಯತೀತ ಅನ್ನುವಂಥ ಪದವನ್ನು ಸೇರಿಸಿದ್ರು. ಅದನ್ನು ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೂಡ ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ರು. ಕೋರ್ಟ್ ಹೇಳ್ತು ಸೇರಿಸಿದ್ದು ತಪ್ಪೇನಿಲ್ಲ, ನೀವು ತಿದ್ದುಪಡಿ ತಂದು ಅದಕ್ಕೆ ನೀವು ಏನು ಬೇಕಾದರೂ ಮಾಡ್ಬೋದು, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ಅಂತ. ಮತ್ತು ಜಾತ್ಯತೀತ ತತ್ವಗಳ ಅಡಿಯಲ್ಲೇ ಸಂವಿಧಾನ ಇರೋದ್ರಿಂದ ಈ ಪದವನ್ನು ಸೇರಿಸಿದ್ದು ತಪ್ಪಿಲ್ಲ, ಅದರ್ವೈಸ್ ತಿದ್ದುಪಡಿ ತರಬಹುದು ಸಂವಿಧಾನಕ್ಕೆ ಅಂತ ಹೇಳಿದ್ದಾರೆ. ಬಟ್ ಯಾಕೆ ಮೋಹನ್ ಭಾಗವತ್ ಅವರು ಸಂವಿಧಾನದ ಅನುಮೋದನೆ ಬೇಕಾಗಿಲ್ಲ ಅನ್ನೋ ಪದವನ್ನು ಯಾಕೆ ಅವರು ಪ್ರಜ್ಞಾಪೂರ್ವಕವಾಗಿ ಆಡಿದ್ರು? ಅವರಿಗೆ ಯಾವುದೇ ರೀತಿ ಸಂವಿಧಾನ, ಅವರು RSS ಸಂಘಟನೆಯನ್ನು ನೋಂದಣಿ ಮಾಡಬೇಕಾ, ಸಂವಿಧಾನದ ಅನುಮತಿ ಬೇಕಾಗಿಲ್ಲ. ಅದರ ಲೆಕ್ಕಪತ್ರ ಕೊಡಬೇಕಾ, ತೆರಿಗೆ ಕಟ್ಟಬೇಕಾ, ಸಂವಿಧಾನ ಬೇಕಾಗಿಲ್ಲ. ಅಂದರೆ ಸಂವಿಧಾನ ಅಂದರೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ, ಈ ದೇಶವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಂವಿಧಾನ. ನಮಗೆ ಇರಿದಾರೆ, ಅವ್ರಿಗೆ ಕುರಾನು, ಇವ್ರಿಗೆ ಬೈಬಲ್ಲು, ಇವ್ರಿಗೆ ಇನ್ನೇನೋ ಇರ್ಬೋದು, ಆದರೆ ಇಡೀ ಭಾರತೀಯರಿಗೆ ಪವಿತ್ರವಾದ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಸಂವಿಧಾನ. ಯಾರು ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೋ, ಯಾರು ಸಂವಿಧಾನ ವಿರುದ್ಧ ಮಾತಾಡ್ತಾರೋ, ಸಂವಿಧಾನ ಅನುಮತಿಯೇ ಬೇಕಾಗಿಲ್ಲ ಅಂತ ಹೇಳ್ತಾರೋ, ಅವರೆಲ್ಲರೂ ಸಹಿತ ದೇಶದ್ರೋಹಿಗಳು, ಅವರೆಲ್ಲರೂ ಸಹಿತ ಸಂವಿಧಾನ ದ್ರೋಹಿಗಳು. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವರು ಭಾಗವತರು ಹೇಳಿ, ಭಾಸ್ಕರ್ ಅವರು ಹೇಳಿ, ಯಾರಾದರೂ ಹೇಳಿದ್ರು ಅಷ್ಟೇ, ನಮಗೆ ಬೇಕಾಗಿರೋ ಸಂವಿಧಾನವನ್ನು ಗೌರವಿಸ್ತೀರಾ ನೀವು ಈ ದೇಶದ ಪ್ರಜೆಗಳು. ಆದ್ದರಿಂದ ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಒಂದು ಧರ್ಮ ಗ್ರಂಥ, ಅದು ಭಾರತೀಯರ ಗ್ರಂಥ. ಇವರು ಹೇಳ್ತಾರೆ ನನ್ನ ಧರ್ಮವನ್ನ ಪಾಲಿಸೋದಕ್ಕೆ ನನಗೆ ಹಕ್ಕು ಅಧಿಕಾರ ಕೊಟ್ಟಿದೆ, ಸಂವಿಧಾನದಲ್ಲಿ ಕೊಟ್ಟಿದೆಯಲ್ಲ ನಿಮಗೆ. ಹೌದು, ಎಲ್ಲರೂ ಸಹಿತ ಅವರವರ ಧರ್ಮವನ್ನ ಆಚರಿಸಿ, ಅವರವರ ದೇವರುಗಳನ್ನ ಪೂಜಿಸಿ, ಯಾವಾದರೂ ಒಬ್ಬರು ಇನ್ನೊಬ್ಬರ ಮೇಲೆ ಹೇರಿಕೆ ಮಾಡಬೇಡಿ ಅಂತ ಹೇಳ್ತಾರೆ. ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವವರು ಅಂತ ಇವರು ಹೇಳ್ತಾರೆ. ಹಿಂದೂ ರಾಷ್ಟ್ರದಲ್ಲಿ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅನ್ನೋದು ನನ್ನ ಪ್ರಶ್ನೆ. ಭಾರತೀಯ ಸಂಸ್ಕೃತಿ ಅಂತಂದ್ರೆ ಇದು ಒಂದು ಧರ್ಮ, ಒಂದು ಜಾತಿ ಅಲ್ಲ. ಪ್ರತಿಯೊಂದು ಜಾತಿಗೂ, ಪ್ರತಿಯೊಂದು ಸಮುದಾಯಕ್ಕೂ, ಪ್ರತಿಯೊಂದು ಜನಾಂಗಕ್ಕೂ ಅವರವ್ರದೇ ಆದ ಸಂಸ್ಕೃತಿ ಇದೆ. ಲಿಂಗಾಯತರಿಗೊಂದು ಸಂಸ್ಕೃತಿ ಇರುತ್ತೆ, ಬ್ರಾಹ್ಮಣರಿಗೊಂದು ಸಂಸ್ಕೃತಿ ಇರುತ್ತೆ, ದಲಿತರಿಗೊಂದು ಸಂಸ್ಕೃತಿ ಇರುತ್ತೆ. ಹಾಗಾದ್ರೆ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು? ಅದು ಒಂದಿದೆಯಾ? ಅದು ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದ ಅಲ್ಲ. ಎಲ್ಲ ಜನಾಂಗ, ಜಾತಿ, ಸಮುದಾಯಗಳು ಸೇರಿದ್ದು ಭಾರತ. ಅದಕ್ಕೋಸ್ಕರನೇ ಜಾತ್ಯತೀತತೆ ಅನ್ನುವುದು ಭಾರತದ ಅವಿಭಾಜ್ಯ ಅಂಗ. ಅಲ್ಲಿ ಇರ್ತಕ್ಕಂಥದ್ದು ಜಾತ್ಯತೀತ ಅಂದ ತಕ್ಷಣ ಎಲ್ಲ ಜಾತ್ಯತೀತ ಆಗಿದೆ ಅಂತಲ್ಲ, ಅದೊಂದು ಆಶಯ, ಸಂವಿಧಾನದ ಆಶಯ. ಸಂವಿಧಾನದ ಆಶಯ ಇದೆ. ಸಂವಿಧಾನದಲ್ಲಿ 1975 ಅಲ್ಲಿ ಸೆಕ್ಯುಲರಿಸಂ ಅನ್ನೋ ವರ್ಡ್ ಬಂತು. ಅದರಿಂದ ಹಿಂದೂ ಸೆಕ್ಯುಲರ್ ಆಗಿರ್ಲಿಲ್ವಾ? ನನ್ನ ಪ್ರಶ್ನೆ ಅಷ್ಟೇ. ಒಂದ್ ನಿಮಿಷ, ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಸೆಕ್ಯುಲರ್ ಏನಿದೆ ಹೇಳಿ? ಅಸ್ಪೃಶ್ಯತೆ ಇತ್ತು, ನೋಡಿ, ಜಾತಿ ಶ್ರೇಷ್ಠತೆ. ಒಂದ್ ನಿಮಿಷ, ಅದಕ್ಕೆ ಮೊದಲು ನಮ್ಮ ದೇಶ ಸೆಕ್ಯುಲರ್ ದೇಶ ಆಗಿರ್ಲಿಲ್ವಾ? ಎಲ್ಲಿ ಆಗಿತ್ತು? ನಿಮ್ಮ ಮನುವಾದಿಗಳು ಇದು ಕಿತ್ತೋಗಿರೋ ಹಳೇ ಮನುವಾದ ಮನುವಾದ ಮನುವಾದ